ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 5ನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ದ್ವಿತೀಯ ರೂಪನಾತ್ಮಕ FA2 ಆಗಸ್ಟ್ 2026ಕ್ಕಾಗಿ LBA ಆಧಾರವಾಗಿಟ್ಟುಕೊಂಡು 15 ಅಂಕಗಳ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡಿದ್ದೀವಿ. ಇದು ಕನ್ನಡ ಇದೆ. ಬಾಕಿ ಎಲ್ಲ ವಿಷಯಗಳ ಪ್ರಶ್ನೆ ಪತ್ರಿಕೆಗಳು ಲೈನ್ ಅಪ್ ಮಾಡ್ತೀವಿ. ಸೊ PDF ಬೇಕು ಅಂತ ಅನಿಸಿದರೆ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಈ PDF ಪರ್ಚೇಸ್ ಮಾಡ್ಬೋದು. ಸೊ ಟೋಟಲಿ FA2ಗೆ ಇರೋದು ಆಗಸ್ಟ್ನ ಕೇವಲ 15% ಸಿಲೆಬಸ್, ಅಂದರೆ ಕೇವಲ 3 ಪಾಠಗಳು ಬರೋದು. ನಮ್ಮ ಮಾತು ಕೇಳಿ ಗದ್ಯ, ವಚನಗಳು ಪದ್ಯ, ನಾನು ಮತ್ತು ಹುಂಚಿಮರ ಪೂರಕ ಪಾಠ. ನಮ್ಮ ಮಾತು ಕೇಳಿ ಗದ್ಯಕ್ಕೆ 6 ಅಂಕ 4 ಪ್ರಶ್ನೆ, ವಚನಗಳಿಗೆ 5 ಅಂಕ 3 ಪ್ರಶ್ನೆ, ನಾನು ಮತ್ತು ಹುಂಚಿಮರ 4 ಅಂಕ 3 ಪ್ರಶ್ನೆ. ಒಟ್ಟು 15 ಅಂಕಗಳ ಪರೀಕ್ಷೆ, 10 ಪ್ರಶ್ನೆಗಳನ್ನು ನಾವು ಬಳಕೆಯನ್ನು ಮಾಡಿರೋದು. ಉದ್ದಿಷ್ಟ ನೋಡೋದಾದರೆ ಅರಿವಿಗೆ 6 ಅಂಕ, ಗ್ರಹಿಕೆಗೆ 6, ಅಭಿವ್ಯಕ್ತಿಗೆ 3, ಒಟ್ಟು 15 ಅಂಕ. ಪ್ರಶ್ನೆ ವಿಧ ಆಧರಿಸಿ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ವಸ್ತುನಿಷ್ಠ ಮತ್ತು ಅತಿ ಕಿರು ಉತ್ತರ 6 ಅಂಕ, ಕಿರು ಉತ್ತರ 6 ಅಂಕ, ದೀರ್ಘ ಉತ್ತರ 3 ಅಂಕ. ಕ್ಲಿಷ್ಟತೆ ಮಟ್ಟ ಸರಳ 6 ಇದೆ, ಸಾಧಾರಣ 6 ಇದೆ, ಕಠಿಣ 3 ಅಂಕ ಇದೆ, ಒಟ್ಟು 15 ಅಂಕ. ಪಾಠಗಳ ವಿಧ ಆಧರಿಸಿ ಅಂಕ ಹಂಚಿಕೆ ನೋಡೋದಾದರೆ ಗದ್ಯಕ್ಕೆ 6 ಅಂಕ, ಪದ್ಯಕ್ಕೆ 5 ಅಂಕ, ಪೂರಕ ಪಾಠಗಳಿಗೆ 4 ಅಂಕ, ಒಟ್ಟು 15 ಅಂಕ. ಪಾಠಗಳಿಗೆ ಕೊಟ್ಟಿರುವ ಸಂಕ್ಷಿಪ್ತ ಅಂಕಗಳ ಹಂಚಿಕೆಗಳನ್ನು ನೋಡೋದಾದರೆ ಮೂರನೇ ಗದ್ಯಪಾಠ ನಮ್ಮ ಮಾತು ಕೇಳಿಗೆ 1 ಅಂಕದ 2, 2 ಅಂಕದ 2, 4 ಪ್ರಶ್ನೆ 6 ಅಂಕ. ವಚನಗಳು ಪದ್ಯಪಾಠಕ್ಕೆ 1 ಅಂಕದ 2, 3 ಅಂಕದ 1, 3 ಪ್ರಶ್ನೆ 5 ಅಂಕ. ನಾನು ಮತ್ತು ಹುಂಚಿ ಮರದಿಂದ 1 ಅಂಕದ 2, 2 ಅಂಕದ 1, 3 ಪ್ರಶ್ನೆ 4 ಅಂಕ. ಒಟ್ಟು ಇರೋದು 1 ಅಂಕದ 6, 2 ಅಂಕದ 3, 3 ಅಂಕದ 1, 10 ಪ್ರಶ್ನೆಗಳನ್ನು 15 ಅಂಕಗಳಿಗೆ ನಾವೇನು ಮಾಡಿದ್ದೀವಿ, ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಿದ್ದೀವಿ. ಇದು ಪ್ರಶ್ನೋತ್ತರ ಪುಟ ಬರ್ತದೆ. ಪ್ರಶ್ನೆ ಕೆಳಗಡೆ ಉತ್ತರ ಬರಲಿಕ್ಕೆ ಜಾಗ ಕೊಟ್ಟಿರ್ತೀವಿ. ಅದೇ ಥರ ನಾವು ನಿಮ್ಗೆ ಏನು ಮಾಡ್ತೀವಿ, ಪ್ರೊವೈಡನ್ನು ಮಾಡೋದು. ಎಸ್, ದ್ವಿತೀಯ ರೂಪನಾತ್ಮಕ FA2 ಮೌಲ್ಯಾಂಕನ ಆಗಸ್ಟ್ 2026. ಮಾದರಿ ಉತ್ತರಗಳು. ತರಗತಿ 5, ವಿಷಯ ಪ್ರಥಮ ಭಾಷೆ ಕನ್ನಡ, ಅಂಕ 15, ಸಮಯ 40 ನಿಮಿಷ. ಮೇನ್ 1, ಕೊಟ್ಟಿರೋ ಆಯ್ಕೆಗಳಲ್ಲಿ ಸರಿಯಾದದ್ದನ್ನು ಆರಿಸಿ ಬರೆಯಿರಿ. 2 ಪ್ರಶ್ನೆ, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 2 ಪ್ರಶ್ನೆ 2 ಅಂಕ. ಡ್ಯಾಶ್ಗೆ ಉತ್ತಮ ನಾಯಕತ್ವದ ಗುಣ ಹೊಂದಿತ್ತು. ಎ ನರಿ, ಬಿ ಜಿಂಕೆ, ಸಿ ಕೋತಿ, ಡಿ ಆನೆ. ಸರಿಯಾದ ಉತ್ತರ ಆಯ್ಕೆ ಡಿ ಆನೆ. ಪ್ರಶ್ನೆ 2, ಬಡತನಕ್ಕೆ ಇದರ ಚಿಂತೆ. ಎ ಉಂಬುವ, ಬಿ ಉಡುವ, ಸಿ ಇಡುವ, ಡಿ ಬದುಕಿನ. ಸೊ ಬಡತನಕ್ಕೆ ಆಯ್ಕೆ ಎ ಉಂಬುವ ಚಿಂತೆ ಅನ್ನೋದು ವಚನಗಳಲ್ಲಿ ನೀವೇನು ಮಾಡಿದ್ದೀರಪ್ಪ ಅಂದರೆ ಓದಿದ್ದೀರಿ. ಮುಖ್ಯ ಪ್ರಶ್ನೆ 2ನೇ ಏನು ಮಾಡಿದ್ದೀವಿ ಅಂದರೆ ಆವರಣದಲ್ಲಿ ಸೂಚಿಸಿದಂತೆ ಉತ್ತರಿಸಿ ಅಂತ ಕೊಟ್ಟಿದ್ದೀವಿ. ಇಲ್ಲಿ 2 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ಎಸ್, ಅಧಿಪತಿ ಇದರ ಸಮಾನಾರ್ಥಕ ಪದಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ಅಧಿಪತಿಗೆ ಇರತಕ್ಕಂಥ ಸಮಾನ ಪದಗಳು ರಾಜ, ನಾಯಕ ಅನ್ನೋದನ್ನು ಬರೀಬಹುದು. ಪ್ರಶ್ನೆ 4, ಆಡು ಪ್ಲಸ್ ಇಸು ಇದನ್ನು ಪದ ಕೂಡಿಸಿ ಬರೀರಿ ಅಂತ ಕೇಳಿದ್ದಾರೆ. ಸೊ ಆಡು ಪ್ಲಸ್ ಇಸು ಇದನ್ನು ಪದ ಕೂಡಿಸಿ ಬರೆದಾಗ ಸೊ ಆನ್ಸರ್ ಈಸ್ ಆಡಿಸು ಅಂತ ಬರ್ತದೆ. ಸೊ ಆಡಿಸು ಅನ್ನೋದು ಉತ್ತರ. ಇನ್ನು 1 ಅಂಕದ 2 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. ನೆಲದ ಮೇಲೆ ಯಾವ ಹೂಗಳ ರಾಶಿ ಬಿದ್ದಿತ್ತು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ನೆಲದ ಮೇಲೆ ಹುಂಚಿ ಹೂಗಳ ರಾಶಿ ಬಿದ್ದಿತ್ತು ಅನ್ನೋದನ್ನು ಬರಿಬೇಕು. ಪ್ರಶ್ನೆ 6, ಡೋರ ಹುಣಸೆ ಹಣ್ಣಿನ ರುಚಿಯನ್ನು ಯಾವ ಹಣ್ಣಿಗೆ ಹೋಲಿಸಿದ್ದಾರೆ ಅಂತ ಕೇಳಿದ್ದಾರೆ. ಇಲ್ಲಿ ಡೋರೆ ಹುಣಸೆ ಹಣ್ಣಿನ ರುಚಿಯನ್ನು ಆಪೂಸ್ ಮಾವಿನ ಹಣ್ಣಿಗೆ ಹೋಲಿಕೆಯನ್ನು ಮಾಡಿದ್ದಾರೆ ಅನ್ನೋದು ಉತ್ತರ. ಇನ್ನು 2 ಅಂಕದ 2 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, 2 ಪ್ರಶ್ನೆ 4 ಅಂಕ. ಇವುಗಳನ್ನು 3-4 ವಾಕ್ಯಗಳ ಉತ್ತರಗಳನ್ನು ಬರಿಬೇಕು. ಪ್ರಶ್ನೆ 7, ಪ್ರಾಣಿಗಳನ್ನು ನಾವು ಏಕೆ ಪ್ರೀತಿಸಬೇಕು ಅಂತ ಕೇಳಿದ್ದಾರೆ. ಉತ್ತರ, ಪ್ರಾಣಿಗಳು ನಮ್ಮಂತೆಯೇ ಜೀವಿಗಳು. ಅವು ಮಾತನಾಡುವುದಿಲ್ಲ, ಆದರೆ ಅವುಗಳಿಗೂ ನಾವು ದಯೆ, ಪ್ರೀತಿ, ಕರುಣೆಯನ್ನು ತೋರಿಸಬೇಕು. ಮುಖ್ಯವಾಗಿ ಆಹಾರವನ್ನು ನೀಡಬೇಕು. ಅವುಗಳನ್ನು ಎಂದಿಗೂ ಹಿಂಸೆ ಮಾಡಬಾರದು ಅಂತ ಬರೆದರೆ ಸಾಕು. ಇನ್ನು ಮನುಷ್ಯನಿಗಿರುವ ವಿವಿಧ ಪ್ರಕಾರದ ಚಿಂತೆಗಳಾವವು ಅಂತ ಕೇಳಿದ್ದಾರೆ. ಇಲ್ಲಿ ಮನುಷ್ಯನಲ್ಲಿ ಬದುಕುವ, ಹಣವನ್ನು ಗಳಿಸಬೇಕೆನ್ನುವ, ಎಲ್ಲವನ್ನೂ ಪಡೆಯುವ, ಉಣ್ಣುವ, ಉಡುವ ಚಿಂತೆಗಳಿವೆ. ಹಾಗೆ ಮದುವೆ ಮಾಡಿಕೊಳ್ಳುವ, ಹೆಂಡತಿಯನ್ನು ಮಕ್ಕಳನ್ನು ಪಡೆಯುವ ಚಿಂತೆಯೂ ಕೂಡ ಇದೆ. ಜೊತೆಗೆ ಬದುಕಿನಲ್ಲಿ ಏನಾದರೂ ಕೇಡು ಉಂಟಾದಲ್ಲಿ ಮರಣವನ್ನು ಪಡೆಯುವ ಚಿಂತೆ. ಹೀಗೆ ಹಲವು ಚಿಂತೆಗಳು ಮನುಷ್ಯನಲ್ಲಿವೆ ಅನ್ನೋದು ವಚನಗಳಲ್ಲಿರ್ತಕ್ಕಂಥ ಪ್ರಶ್ನೆ ಇತ್ತು. ವೆರಿ ಸಿಂಪಲ್ ಆಗಿ ನೀವು ಬರಿಬೋದು. ಈ ಮಾತನ್ನು ಯಾರು ಯಾರಿಗೆ ಹೇಳಿದ್ರು ಇದಕ್ಕೂ ಕೂಡ 2 ಅಂಕ ಕೊಟ್ಟಿದ್ದೀವಿ.
ನಮ್ಮನ್ನು ಹೆಚ್ಚು ಹೆಚ್ಚು ದುಡಿಸಿಕೊಳ್ಳುತ್ತಿದ್ದೀರಿ ಅಂತ ಇದೆ. ಸೊ ಈ ವಾಕ್ಯವನ್ನು ಬೆಕ್ಕು ಏನು ಮಾಡ್ತದಪ್ಪ ಅಂದ್ರೆ ಸಭೆಗೆ ಹೇಳಿತು ಅಂತ ಇದೆ. ಸೊ ಇದಕ್ಕೆ 2 ಮಾರ್ಕರ್ ಇದೆ. ಇನ್ನು 3 ಅಂಕಕ್ಕೆ ನಿಮಗೆ ಲಾಸ್ಟ್ ವಚನ ಭಾಗವನ್ನು ಪೂರ್ಣ ಮಾಡಲಿಕ್ಕೆ ಕೊಟ್ಟಿತ್ತು. ಬಡತನಕ್ಕೆ ದಿಂದ ಹಿಡಿದು ಮರಣದ ಚಿಂತೆಯವರೆಗೆ ಏನು ಬರಿಬಹುದಂದರೆ, ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ. ಇಷ್ಟು ಬರೆದ್ರೆ ಸಾಕು. ಸೊ ಈ PDF ಯಾರಿಗೆ ಬೇಕನ್ನೋರು ನಂಬರ್ ಶೇರ್ ಮಾಡಿರ್ತೀನಿ 9964050759 ತಾವೇನು ಮಾಡ್ಬೋದು, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ PDF ಪಡಿಬೋದು. ಕನ್ನಡ ಮೀಡಿಯಂ ಮತ್ತು ಬೈಲಿಂಗ್ವಲ್ ಎರಡರಲ್ಲಿ ಕೂಡ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಸಿಗ್ತವೆ. ಸೊ ಪ್ರಶ್ನೆ ಪತ್ರಿಕೆ ಕೀ ಉತ್ತರಗಳು, ಒಂದು ಪ್ರಶ್ನೋತ್ತರ ಪೇಜ್ ಸಿಗ್ತದೆ. ಸೊ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವೇನು ಮಾಡ್ಬೋದು, ಬರೆಸ್ಬೋದು. ಸೊ ವಿಡಿಯೋ ಹೇಗೆ ಅನಿಸಿತು ಅನ್ನೋದನ್ನು ಕಮೆಂಟ್ ಮಾಡಿ, ಕಮೆಂಟ್ ಪಕ್ಕ ಹೈಪನ್ನು ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಇಲ್ಲಿಯವರೆಗೆ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಬಾಯ್.